ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶು ಸ್ವಾತಿ ಲಾಕ್ಸ್ ಇನ್ ಕನ್ನಡ. ನನ್ನ ಎಲ್ಲ ವ್ಯೂವರ್ಸಿಗೂ ಇವತ್ತು ನಾನು ಧನ್ಯವಾದ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೋದ ವ್ಲಾಗಲ್ಲೇ ಹೇಳ್ದಾಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನೋಡಿ, ನಾನು ಊರಿಗೆ ಬಂದಾಯಿತು. ನಮ್ಮೂರಲ್ಲಿ ಮಹದೇಶ್ವರನ ಉತ್ಸವ ನಡೀತಾ ಇದೆ, ಅಂದರೆ ಜಾತ್ರಾ ಮಹೋತ್ಸವ. ಇದು ಒಂದು ದಿನ ಮಾತ್ರ ನಡೆಯೋದು, ಆದರೆ ಆ ಒಂದು ದಿನವೇ ತುಂಬ ಚೆನ್ನಾಗಿ ನಡೆಯುತ್ತೆ. ನಾನು ಈ ವ್ಲಾಗ್ನ ಹಂಚ್ಕೊಳ್ಳೋದಕ್ಕೆ ನಾನೇ ತುಂಬ ಎಕ್ಸೈಟ್ ಆಗಿದ್ದೀನಿ. ಹೇಗಿರುತ್ತೆ, ಏನೆಲ್ಲ ಜಾತ್ರೆ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಮ್ಮ ಅತ್ತೆ ಮಾರ್ನಿಂಗೇ ಎದ್ದು ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿದ್ರು ಮನೆ ಮುಂದ್ಗಡೆ. ಹಬ್ಬ ವಾರ ಎಲ್ಲ ದಿನವೂ ನಮ್ಮ ಅತ್ತೆ ಈ ಕೆಲಸ ಮಾಡೇ ಮಾಡ್ತಾರೆ. ರಂಗೋಲಿ ಎಲ್ಲ ಹಾಕಿದ್ರು. ನನಗೆಲ್ಲ ಇಷ್ಟು ಚೆನ್ನಾಗಿ ರಂಗೋಲಿ ಬರಲ್ಲ, ಯಾವಾಗಲೂ ನಮ್ಮ ಅತ್ತೆನೇ ಹಾಕೋದು. ಈ ರಂಗೋಲಿ ಹಾಕೋದ್ರಿಂದನೇ ಫಸ್ಟು ಹಬ್ಬದ ವೈಬು ಕಾಣಿಸೋದು. ಎಲ್ಲರ ಮನೆ ಮುಂದೂ ಇಲ್ಲಿ ಹಾಕ್ತಾರೆ, ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಯಾರೂ ಸ್ಟಾರ್ಟ್ ಮಾಡಿರಲಿಲ್ಲ, ನಮ್ಮ ಅತ್ತೆನೇ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಹಾಗೆ ನಮ್ಮ ಮಾವನೂ ಇಲ್ಲಿ ನೀರು ಕಾಯಿಸ್ತಾ ಇದ್ದಾರೆ, ಬಿಸಿ ನೀರು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು. ನಾನು ಬೇಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು. ಫಸ್ಟು ಕಾಫಿ ಎಲ್ಲ ಕಾಯಿಸ್ಕೊಟ್ಬಿಟ್ಟು ಇಬ್ರಿಗೂ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರ ಅಕ್ಕರು ಬರಬೇಕಿತ್ತು, ಅವ್ರು ಬರೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ಇವತ್ತು ನಾನು ಕ್ರೇಪ್ ಮೈಸೂರು ಸಿಲ್ಕಲ್ಲಿ ಬ್ಲೂ ಕಲರಲ್ಲಿ ಮನಾರಸ್ ಸಿಲ್ಕಲ್ಲಿ ತೊಗೊಂಡಿರೋಂಥ ಸ್ಯಾರಿ ಹಾಕಿದ್ದೀನಿ. ಹಾಗೆ ನಮ್ಮ ಮನೆಯವ್ರ ಅಕ್ಕನೂ ಕೂಡ ನನಗೆ ಗೊತ್ತಿಲ್ಲದೇ ಅವರು ಸೇಮ್ ಕ್ರೇಪ್ ಸಿಲ್ಕ್ ಸ್ಯಾರಿನೇ ಹಾಕಿದ್ರು. ಇಬ್ಬರು ಮ್ಯಾಚ್ ಮಾಡೋ ಥರ ಇತ್ತು. ನಮಗೆ ಪ್ಲ್ಯಾನಿಂಗ್ ಇಲ್ಲದೇ ನಾವು ಒಂದೇ ಥರ ಸ್ಯಾರಿ ಹಾಕಿರೋದು ಇವತ್ತು. ಇನ್ನು ನಾವೀಗ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ನಮ್ಮ ದೊಡ್ಡ ಮಾವರ ಮನೆ ಹತ್ರ ಬಂದ್ವಿ. ನಮ್ಮ ಇನ್ನೊಬ್ಬರು ಅಕ್ಕನ ರೆಡಿ ಮಾಡಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಅವರಿನ್ನೂ ರೆಡಿ ಆಗಿರಲಿಲ್ಲ. ಇವರೆಲ್ಲ ನಮ್ಮ ಮನೆಯವ್ರ ಅಕ್ಕವರು, ಚಿಕ್ಕಪ್ಪನ ಮಕ್ಕಳು ಹಾಗೆ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಇದ್ದಾರೆ. ಹಾಗೆ ಅವ್ರ ಸ್ವಂತ ಅಕ್ಕನೂ ಇದ್ದಾರೆ, ಎಲ್ಲೋ ಸ್ಯಾರಿ ಹುಟ್ಟಿರೋರು ಅವ್ರ ಸ್ವಂತ ಅಕ್ಕ. ಇನ್ನು ಪಿಂಕ್ ಸ್ಯಾರಿ ಹುಟ್ಟಿರೋರು ಇಬ್ಬರೂ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಕ್ಕಳು. ಇನ್ನೊಂದು ಪಿಂಕ್ ಸ್ಯಾರಿ ಹಾಕಿ ಇಲ್ಲಿ ಬರೋರು ದೊಡ್ಡಪ್ಪನ ಮಗಳು. ಇನ್ನೂ ಅವರ ಅಕ್ಕರೆಲ್ಲರೂ ತುಂಬ ಜನ ಇದ್ದಾರೆ, ಅವರ ಚಿಕ್ಕ ದೊಡ್ಡಪ್ಪನ ಮಕ್ಕಳು. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾರ್ಯಾರು ಅಂತ ತೋರಿಸ್ತೀನಿ. ಇನ್ನು ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೋಗೋಣ, ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆದರೆ ನನ್ನ ಮಗಳನ್ನ ಎತ್ಕೊಂಡು ಹೋಗೋದು ಸ್ವಲ್ಪ ಡಿಫಿಕಲ್ಟು, ಎಲ್ಲರೂ ಸ್ಯಾರಿ ಹಾಕಿರೋದ್ರಿಂದ. ಹಾಗಾಗಿ ಅವ್ರ ಅಪ್ಪನ ಫೋನ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ, ಅವ್ರ ಅಪ್ಪನ ಜೊತೆ ಕಳಿಸೋಣ ಅಂತ. ನಾನು ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಹಾಗಾಗಿ ಅವಳನ್ನ ಮಾತ್ರ ಕಳಿಸ್ದೆ ಅವ್ರ ಅಪ್ಪನ ಜೊತೆಗೆ. ಆದರೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ನಡೆಯೋಕ್ಕಾಗಲ್ಲ, ಹೆವಿ ಬಿಸಿಲು ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆ ಫ್ರೆಂಡ್ ಆಂಟಿ ಏನ್ ಇರ್ಕೊಂಡಿರೋದೆಲ್ಲ ಮಾಡಿ ನಮ್ಮ ಅತ್ತೆ ನಮ್ಮ ಜೊತೆಗೆ ಬರಲಿಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಹೆವಿ ಬಿಸಿಲಿರೋದ್ರಿಂದ ನಾನೊಂದು ಸ್ವಲ್ಪ ಓಡಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟೆ. ಹಾಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಬೈಕ್ ಕರೆಸ್ಕೊಂಡು ಹೊರಟೆ. ಆಗಲಿಲ್ಲ ಬಿಸಿಲಲ್ಲಿ, ಇನ್ನು ಅಕ್ಕರೆಲ್ಲ ನಡ್ಕೊಂಬರ್ತಾಯಿದ್ರು. ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗಿತ್ತು, ಜನ ಎಲ್ಲ ಸೇರಿದ್ರು. ಹಾಗೆ ನಾವು ನಿಲ್ಲಿಸ್ಬಿಟ್ಟು ಸ್ಲಿಪ್ಪರ್ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಮನೆಯವ್ರ ಅಕ್ಕರೆಲ್ಲ ನಡ್ಕೊಂಬರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇನ್ನು ರಶ್ ಆದರೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಳಗೆ ಬಂದ್ವಿ. ಹಾಗೆ ಇಲ್ಲಿ ನಮಗೆ ಮಠದ ಗುರುಗಳ ಹತ್ರ ಆಶೀರ್ವಾದನೂ ಸಿಕ್ತು. ದೇವಸ್ಥಾನ ಫ್ರೀ ಇರೋದ್ರಿಂದ ದರ್ಶನವೂ ಚೆನ್ನಾಗಾಯಿತು. ನಾನು ನಮ್ಮ ಮನೆಯವರು ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ವಿ. ಇಲ್ಲಿಂದ ನೆಕ್ಸ್ಟು ನಮ್ಮ ಊರಲ್ಲಿ ಹೇಗೆಲ್ಲ ನಡೀತು ಜಾತ್ರೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವಾಯ್ಸ್ ಓವರ್ ಕೊಡೋದು ಬೇಡ, ಅಲ್ಲಿನ ವೈಬ್ನ ನಿಮಗೆ ತೋರಿಸ್ತೀನಿ. ಹಾಗೆ ದೇವರು ಬರೋದು, ಆಮೇಲೆ ಗೆಜ್ಜೆ ಕಟ್ಟಿ ಕುಣಿಯೋದು, ಅದನ್ನು ಇಲ್ಲಿ ಕುಣಿಯೋ ಗೌಡ್ರು ಅಂತ ಹೇಳ್ತಾರೆ. ಹೇಗೆಲ್ಲ ದೇವ್ರನ್ನ ಕರೆಸಿದ್ರು, ದೇವರೆಲ್ಲ ಹೇಗೆ ಬಂತು, ಕೊಂಡ ಎಲ್ಲ ಹೇಗಾದರು, ಆ ಥರ ಎಲ್ಲ ಇನ್ನೂ ಏನೇನೋ ಸಂಪ್ರದಾಯಗಳಿಲ್ಲಿ ನಡೆಯುತ್ತೆ. ಅದನ್ನು ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತಪ್ಪದೇ ಶೇರ್ ಮಾಡೋದನ್ನು ಮರಿಬೇಡಿ. ಜಾತ್ರೆ ನೋಡೋದಕ್ಕೆ ತುಂಬ ಜನ ತುಂಬ ಊರುಗಳಿಂದ ಬಂದಿದ್ದರು. ಅಲ್ಲಿ ಜನ ಸಾಗರ ಆಗೋಗಿತ್ತು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೂಜೆ, ಕೊಂಡ. ಇಲ್ಲಿಂದ ದೇವ್ರನ್ನ
ಗಂಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಹಾಗೆ ಇವರೆಲ್ಲ ಕುಣಿಯೋ ಗೌಡ್ರು ಅಂತ ಹೇಳ್ಬಿಟ್ಟು ಗೆಜ್ಜೆ ಕಟ್ಟು ಮಾದಪ್ಪನ ಮುಂದೆ ಕುಣಿತಾರೆ. ನೋಡೋದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇನ್ನು ಬೆಳಗ್ಗೆ ಮೆರವಣಿಗೆ ಆಗೋ ತನಕಲೂ ಇವರು ಇದೇ ರೀತಿ ಕುಣಿತಾ ಇರ್ತಾರೆ. ಎಲ್ಲರೂ ಒಂದೇ ರೀತಿ ಸ್ಟೆಪ್ ಹಾಕ್ಕೊಂಡು ಒಂದೇ ತಾಳದಲ್ಲಿ ಕುಣಿತಾರೆ. ಹಾಗೆ ಮಾದಪ್ಪನ ಪದಗಳನ್ನು ಹೇಳ್ತಾ ಇರ್ತಾರೆ. ಇನ್ನು ನೀವು ನಾನು ಹೇಳೋದಕ್ಕಿಂತ ನೀವೇನು ಕೇಳಿಸ್ಕೊಳ್ಳೋದ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇನ್ನು ವಾಯ್ಸ್ ಓವರ್ ಕೊಡೋದಿಲ್ಲ. ದೇವ್ರು ಬರೋದು ಅಂಥದ್ದು, ಎಷ್ಟು ಜನಕ್ಕೆ ದೇವರೆಲ್ಲ ಬರುತ್ತೆ, ಹಾಗೆ ಅಲ್ಲಿ ಹೇಗೆ ಪೂಜೆ ಮಾಡ್ತಾರೆ, ಕೊಂಡ ಆಯೋವಂಥದ್ದು ಎಲ್ಲದನ್ನೂ ಇಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದೇ ವಿಡಿಯೋದಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು ಪಾರ್ಟ್ಗಳಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಲೆಂತಿ ವಿಡಿಯೋ ಆಗೋದ್ರಿಂದ ನೀವೇ ನೋಡಿ ಇಷ್ಟಪಡ್ತೀರಾ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಗುರುಗಳು, ಸ್ವಾಮೀಜಿಗಳು, ಹಾಗೆ ಲಿಂಗಬಿರೆಯ ಅವರು, ಹಾಗೆ ದೇವರು ಹೊತ್ಕೊಂಡು ಗಂಗೆ ಪೂಜೆಗೆ ಎಲ್ಲರೂ ಹೊರಡ್ತಾ ಇದ್ದಾರೆ. ಅಲ್ಲಿ ಕೊಂಡದ ನೀರು ಹಾಕಿಸ್ಕೊಳ್ಳೋರು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಪೂಜೆ ಮುಗಿಸ್ಕೊಂಡು ಕೊಂಡದ ನೀರು ಹಾಕಿಸ್ಕೊಳ್ಳೋದಕ್ಕೆ ಅದು ಒಂದು ಹರಕೆ ಆಗಿರುತ್ತೆ. ಇಲ್ಲಿ ಹರಕೆ ಮಾಡ್ಕೊಂಡಿರೋರು ಮಾಡ್ತಾರೆ. ಇಲ್ಲಿ ದೇವ್ರನ್ನ ಕೂರಿಸಿ ಗಂಗೆ ಪೂಜೆ ಮಾಡಿ ಹಾಗೆ ಮಠದ ಗುರುಗಳಿಗೂ ಪಾದ ಪೂಜೆ ಮಾಡಿ ಜಾತ್ರೆನ ಸ್ಟಾರ್ಟ್ ಮಾಡ್ತಾರೆ. ಈಗ ಬೇಸಿಗೆ ಆಗಿರೋದ್ರಿಂದ ತುಂಬ ಬಿಸಿಲಿತ್ತು, ಆದ್ರೂ ಅಷ್ಟೇ ಜನ ಸೇರಿದ್ರು. ಸುತ್ತಮುತ್ತ ಊರಿನವರು ಎಲ್ಲರೂ ಈ ಜಾತ್ರೆಗೆ ಸೇರ್ತಾರೆ. ಇದು ಬಂದು ಗಂಗೆ ನೀರನ್ನು ಪೂಜೆ ಮಾಡಿ ಈಗ ಬಂದಿರೋ ನೀರನ್ನು ತೆಗೆದುಕೊಂಡು ನೋಡ್ತಾ ಮಾತಾಡು. ಹೇಳ ಮಾತಾಡಿ. ಎಷ್ಟು ವರ್ಷದಿಂದ
ಹೇಗಾಯಿತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.